ಮೇಡಮ್ ಬನ್ನಿ, ದಯವಿಟ್ಟು ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ನೀವು ಮಾತಾಡ್ಕೊಳ್ಳಿ. ಸುಕನ್ಮತಿ, ನೀವೆಲ್ಲ ಹೋಗ್ತಿದ್ದೀರಾ? ಇರಿ ಇಲ್ಲೇ. ಪರವಾಗಿಲ್ಲ, ನೀವು ಮಾತಾಡ್ಕೊಳ್ಳಿ, ನಾನು ಹೊರಗಿರ್ತೀನಿ. ಇಲ್ಲ, ಎಂತ ಗತಿ ಇದೆಲ್ಲ? ಅಲ್ಲ, ಯಾರಿಗೆ ಗೊತ್ತಿತ್ತ? ನಾನು ಅದನ್ನೇ ಕೇಳಿ ಓಡ್ ಬಂತು. ಕಾಂಬ ಎಂತ ತಂದಳಿ ಕಾಂಬ. ಅಲ್ಲ ಮರೆಯ, ಅವ ಯಾವನ ಬಂದ್ಕೊಂಡು ಪಟೇಲ್ರು ಮತ್ತು ಮೇಡಮ್ ಒಂದೇ ಕೋಣೆಗಿಂತ ಹೇಳಿಕೆ ರಪ್ಪಂಗ್ ಓಡಿ ಹೋದ ಕಾಣ. ಹೌದು ಮಾರ್ಯ, ನಮ್ಮನಿಗೆ ಬಂದು ಅದನ್ನೇ ಹೇಳ್ದ. ಎಂತ ಸುಳ್ಳು ಹೇಳ್ತಾರ ಮಾರ್ಯ, ಎಂತ ಕಾಲ ಬಂತು ಮಾರ್ಯ ಈಗ. ಅಲ್ಲ ಅವ್ರಿಬ್ರು ಇಪ್ಪದ ಹೌದಂತೆ ಅಲ್ಲ. ನೀ ಈಗ ಸ್ವಲ್ಪ ಮುಚ್ಕೊಂಡು ಆಯ್ಕಂತೀಯ ಮಾರ್ಯ. ಹಾಗಲ್ಲ, ಅವ್ರಿಬ್ರು ನೀವು ಅಲ್ಲಿ ಇಪ್ಪದು ನಿಜವೇ ಹೋದಾರ ಕತಿ ಅಂತ ಮಾರ. ಕತಿ ಅಂತ ಅಂದ್ರೆ ದೊಡ್ಡವ್ರ ಮನೆ ಸಮಾಚಾರ. ನಮ್ಮಂತ ಬಡವರೆಲ್ಲ ಅದ್ರೊಳಗೆ ಬಾಯಿ ಹಾಕೋಕಿತ್ತನ. ಅಲ್ಲ, ನಾವು ಈಗ ಗ್ರಾಮದಲ್ಲ ಮಾರ್ಯ, ನಮ್ಮ ಮುಖ್ಯ ಗೊತ್ತಿಲ್ಲ. ತಡಿ, ಬಿಡಿ ಮಾಡು ಬೇಡ. ಕಾದ ಕಾಂಬ ಅಲ್ದೆ. ಶ್ರದ್ಧಾ ಮೇಡಮ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಮ್ಮನ್ನ ಕರ್ಸ್ಕೊಂಡಿರೋ ಕೆಲಸ ಏನೋ ಶುರುನೇ ಆಗಿಲ್ಲ. ಬೇಡ ನೋಡಿ, ನನ್ನ ಹತ್ರ ಬರ್ಬೇಡಿ. ನೋಡಿ, ನನ್ನ ಮುಟ್ಟಿದ್ರೆ ಸರಿ ಇರಲ್ಲ. ಬೇಡ. ನೋಡಿ ನೋಡಿ, ಎಷ್ಟು ಕೋಪ ನಿಮ್ಗೆ ನನ್ನ ಮೇಲೆ. ನನಗೆ ಗೊತ್ತು, ನನ್ನನ್ನು ಕೊಂದು ಹಾಕುವಷ್ಟು ಕೋಪ ನಿಮ್ಗಿದೆ ಅಂತ. ನಿಮ್ಮ ಕೋಪ ಇಳ್ಸಕ್ಕೆ ಅಂತ ಅಲ್ವಾ ನನ್ನ ಮಗಳು ನಿಮ್ಮನ್ನ ಒತ್ತಾಯ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿತ್ತು. ಬೇಡ ಬೇಡ, ನನ್ನ ಸುದ್ದಿಗೆ ಬರಬೇಡಿ. ನನ್ನ ಸುದ್ದಿಗೆ ಬಂದ್ರೆ ನಾನಲ್ಲ, ಈ ಊರಿನ ಜನನೇ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನನ್ನ ಹತ್ರ ಬರಬೇಡಿ. ನಿಮ್ಮ ಹೊಸ ಬುದ್ಧಿನ ನನ್ನ ಹತ್ರ ತೋರಿಸ್ಬೇಡಿ. ಯಾಕೆ ಮೇಡಮ್ ನನ್ನ ಬಗ್ಗೆ ಬರೀ ಕೆಟ್ಟದಾಗಿ ಯೋಚನೆ ಮಾಡ್ತೀರಾ? ಮನುಷ್ಯ ಅಂದ್ಮೇಲೆ ತಪ್ಪು ಮಾಡ್ತಾನೆ, ತಪ್ಪು ತಿದ್ದುಕೊಳ್ಳೋಕೆ ಅವಕಾಶ ಕೊಡ್ಬೇಕಲ್ವಾ? ಕೆಟ್ಟ ಮೇಲೆ ಬುದ್ಧಿ ಬಂತು ಅಂದಂಗೆ ನನಗೂ ಜ್ಞಾನೋದಯ ಆಯ್ತು. ನನ್ನ ಮನಸ್ಸಿನ ಭಾರ ಹಗುರ ಮಾಡ್ಕೊಳಕ್ಕೆ ನಿಮ್ಮನೇಲಿ ಬರಮಾಡಿದೆ. ನೀವು ಬದಲಾಗಿದ್ದೀರಾ ಅಂದ್ರೆ ಸಂತೋಷ. ನಾನ್ ಮಾತ್ರ ಅಲ್ಲ, ಇಡೀ ಹಳ್ಳಿ ಸಂತೋಷ ಪಡುತ್ತೆ. ಇದನ್ನೆಲ್ಲ ನೀವು ಹಳ್ಳಿಯವ್ರ ಎದುರಿಗೆ ಹೇಳಬಹುದಾಗಿತ್ತು. ನನ್ನನ್ನ ಹೀಗೆಲ್ಲ ಖರ್ಚಿ ಹೇಳೋ ಅಗತ್ಯ ಇರಲಿಲ್ಲ. ಸರಿ, ನಾನಿನ್ ಬರ್ತೀನಿ. ಇರಿ ಶ್ರದ್ಧಾ ಮೇಡಮ್, ನಿಮ್ ಹತ್ರ ಮಾತಾಡದೇನೆ ನಂಗೆ ಸಮಾಧಾನ ಸಿಕ್ಕೋದು. ನೀವು ಈ ಹಳ್ಳಿಗೆ ಬಂದಾಗಿಂದ ಎಷ್ಟು ತೊಂದರೆ ಕೊಟ್ಟಿದ್ದೀನಿ, ಹೆಜ್ಜೆ ಹೆಜ್ಜೆಗೂ ಅನ್ಯಾಯ ಮಾಡಿದ್ದೀನಿ. ನನ್ನ ಪ್ರತಿ ಏಟಿಗೂ ಎದುರೇಟ್ ಕೊಟ್ಟು ನನ್ನನ್ನು ಸೋಲ್ಸಿದ್ರಿ. ಆದ್ರೆ ನೀವು ಸೋಲ್ಸಿದ್ದು ನನ್ನನ್ನು ಮಾತ್ರ ಅಲ್ಲ, ನನ್ನ ಅಹಂಕಾರ ಕೂಡ. ಅವತ್ತು ನೀವು ಗೋಡನ್ ಹತ್ರ ಹಳ್ಳಿ ಜನನೆಲ್ಲ ಕರ್ಕೊಂಡ್ ಬಂದಾಗ್ಲೇ ನಾನು ಸೋಲ್ ಒಪ್ಕೊಂಡ್ಬಿಟ್ಟೆ. ನಿಮ್ ಶಕ್ತಿ ಏನು ಅಂತ ಅರ್ಥ ಆಗೋಯ್ತು ನನಗೆ. ಅಂದ್ರೆ ಒಳ್ಳೆ ಕೆಲಸಕ್ಕೆ ಜನ ಬೆಂಬಲ ಕೊಡ್ತಾರೆ ಅಂತ ಅರ್ಥ ಆಯ್ತು ಮೇಡಮ್. ನನಗೂ ಸಲಾಂ ಹೊಡಿತಾರೆ ಹಳ್ಳಿ ಜನ. ಯಾಕೆ? ಭಯಕ್ಕೆ. ಆದರೆ ನಿಮಗೆ ಜೀವನೇ ಕೊಡ್ತಾರೆ ಮೇಡಮ್. ನೀವು ಎಷ್ಟು ವಿಶೇಷ ಅಂತ ಇದರಲ್ಲೇ ಅರ್ಥ ಆಯ್ತು. ಇದನ್ನೆಲ್ಲ ಹೇಳ್ಕೋಬೇಕು ಅಂತ ಅನಿಸ್ತು. ಮನೇಲೆ ಹೇಳ್ಕೋಬಹುದಿತ್ತು, ಆದ್ರೆ ಅಲ್ಲೆಲ್ಲ ಭಯ ಇಟ್ಟಿದ್ದೀನಿ ನೋಡಿ. ಉಗ್ರಪ್ಪನಾದ್ರು ಆಳಗಳದ್ರು ಇದೆಲ್ಲ ಹೇಳ್ಕೊಳಕ್ಕಾಗಲ್ಲ. ಅಥವಾ ಶಂಕರಣ್ಣ, ಪಚ್ಚಿ, ಭುವನ್ ಮುಂದೆಲ್ಲ ಹೇಳ್ಕೊಳಕ್ಕಾಗತ್ತ? ಅದಕ್ಕೆ ಇಲ್ಲಿಗೆ ನಿಮ್ಮನ್ನ ಕರೆಸಿದಷ್ಟೇ. ಆಗಿದ್ದಾಗೋಯ್ತು, ಇನ್ಮೇಲೆ ಅದ್ರ ಬದಲಾಗಿ ಈ ಹಳ್ಳಿ ಜನಕ್ಕೆ ಶಿಕ್ಷೆ ಕೊಡೋದು ಗೊತ್ತು, ಕ್ಷಮಿಸೋಕೋ ಗೊತ್ತು. ಈ ಹಳ್ಳಿಗೋಸ್ಕರ ಏನಾದ್ರೂ ಒಳ್ಳೆ ಕೆಲಸ ಮಾಡಿ ಮತ್ತೆ ಹಳ್ಳಿ ಜನರ ಪ್ರೀತಿ ಗಳಿಸ್ಕೊಳ್ಳಿ. ಸರಿ, ನಾನಿನ್ ಬರ್ತೀನಿ. ಅದೆಷ್ಟು ಅರ್ಜೆಂಟ್ ಮೇಡಮ್? ಇಷ್ಟು ದಿನ ನಾನು ಮಾಡಿದ ಪಾಪ 2 ನಿಮಿಷ ಮಾತ್ರ ಪರಿಹಾರ ಆಗತ್ತಾ? ನಾನಿನ್ನು ಅಸಲಿ ವಿಷಯಕ್ಕೆ ಬಂದೇ ಇಲ್ಲ.